ಹಾಯ್ ಫ್ರೆಂಡ್ಸ್, ಏನೋ ಉಡಾಲ್ ಇಷ್ಟೊತ್ತಲ್ಲಿ ಬಂದಿದ್ದೀಯ ಅಂತ ನೀವೆಲ್ಲ ಅನ್ಕೋಬಹುದು. ಏನೂ ಇಲ್ಲ ಗುರು, ಎಲಿಮಿನೇಷನ್ ಅಪ್ಡೇಟ್ ಬಂತು, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ನೀವು ಕಾಯ್ತಾ ಇರ್ತೀರ ಅಂತ ನನಗೆ ಗೊತ್ತು ಗುರು. ಮರೆಯಿದೆ, ಇಷ್ಟೊತ್ತಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಅದೇ ರೀತಿ 6Kಗೆ ಹತ್ರ ಇದ್ದೀನಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಗುರು, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಜೆನ್ಯೂನ್ ಆಗಿ ಅಪ್ಡೇಟ್ ಕೊಡೋರ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಳೆಸಿ ಅಂತ ಅಂದ್ಬಿಟ್ಟು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈ ಎಲಿಮಿನೇಷನ್ ಫೇರಾ ಅನ್ಫೇರಾ ಅಂತ ಅಂದ್ಬಿಟ್ಟು ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗೋದಕ್ಕೆ ನಾಮಿನೇಟ್ ಆಗಿದ್ದು ಟೋಟಲ್ ಆಗಿ 5 ಜನ ನಾಮಿನೇಟ್ ಆಗಿದ್ರು. ಅದರಲ್ಲಿ ಭವ್ಯ, ರಜತ್ತು, ಮಂಜಣ್ಣ, ಗೌತಮಿ ಮತ್ತೆ ಧನರಾಜು ಇಷ್ಟು ಜನನು ನಾಮಿನೇಟ್ ಆಗಿದ್ರು. ಅದರಲ್ಲಿ ಫಸ್ಟ್ ಎಲಿಮಿನೇಷನ್ ಆಗಿ ಆಚೆ ಬಂದಿದ್ದು ಗೌತಮಿ ಅವರು ಆಚೆ ಬಂದಿದ್ರು. ನಾನು 6 ಗಂಟೆಯಲ್ಲೇ ವಿಡಿಯೋ ಮಾಡಿ ಹೇಳಿದ್ದೆ ನಿಮ್ಗೆಲ್ಲಾನು, ಗೌತಮಿ ಅವರು ಎಲಿಮಿನೇಟ್ ಆಗಿ ಆಚೆ ಬಂದಿದ್ದಾರೆ ಅಂತ ಅಂದ್ಬಿಟ್ಟು. ಈಗ 2ನೇ ಎಲಿಮಿನೇಷನ್ ಆಗಿ ಆಚೆ ಬರ್ತಾ ಇರೋದು ಬೇರೆ ಯಾರು ಅಲ್ಲ ಗುರು, ಧನರಾಜ್ ಆಚಾರ್ಯ ಅವರು. ಧನರಾಜ್ ಆಚಾರ್ಯ ಅವರು ಎಲಿಮಿನೇಟ್ ಆಗಿ ಬಿಗ್ ಬಾಸ್ ಮನೆಯಿಂದ ಆಚೆ ಬರ್ತಾ ಇದ್ದಾರೆ. ನಿಜವಾಗ್ಲೂ ಯಾಕೋ ಬಿಗ್ ಬಾಸ್ ಈ ವಾರ ಪೂರ್ತಿ ಅವರನ್ನ ಟಾರ್ಗೆಟ್ ಮಾಡಿ ನಿಜವಾಗ್ಲೂ ಎಲಿಮಿನೇಟ್ ಮಾಡ್ದಂಗಿದೆ. ನಿಜವಾಗ್ಲೂ ನನಗಂತೂ ಒಂದ್ ಕಡೆ ಬೇಜಾರಾಗ್ತಾ ಇದೆ ಧನರಾಜ್ ಅವರು ಎಲಿಮಿನೇಟ್ ಆಗಿದ್ದು. ನಿಮ್ಗೆ ಏನ್ ಅನಿಸ್ತು ಧನರಾಜ್ ಅವರು ಎಲಿಮಿನೇಟ್ ಆಗಿದ್ದು ಫೇರಾ ಅನ್ಫೇರಾ ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಅದೇ ರೀತಿ ಧನರಾಜ್ ಅವರ ಮುಂದಿನ ಲೈಫ್ಗೆ ಒಂದು ನನ್ನ ಕಡೆಯಿಂದ ಕೂಡ ಒಂದು ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.